ನಮಸ್ಕಾರ ರೀ. ಬರ್ರಿ ಒಂದು ಮಸ್ತ್ ಕ್ಯೂರಿಯಾಸಿಟಿ ಇದ್ದು ಟಾಪಿಕ್ ಬರ್ರಿ. ಎಲ್ಲರೂ ಮಾತಾಡ್ತಿರ್ತಾರೆ ಇಂಡಿಯಾ ಪಾಕಿಸ್ತಾನ ರಿಲೇಷನ್ ಇವೆಲ್ಲ ಎಲ್ಲಿಂದ ಸ್ಟಾರ್ಟ್ ಆತ ಮೊದ್ಲಿಂದ ತಿಳ್ಕೊಳ್ಳೋಣ. ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗೊತ್ತೇನ್ರಿ? 1947 ಯಾವಾಗ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತೆ ನೋಡ್ರಿ. ಅವಾಗ ನಮ್ಮ ದೇಶದಾಗ 565 ಪ್ರಿನ್ಸ್ಲಿ ಸ್ಟೇಟ್ಸ್ ಇರ್ತಾವ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಇವು ಹಳೇ ರಾಜ್ಯ ಸಂಸ್ಥಾನಗಳು ಇರ್ತಾವ ಗೊತ್ತೇನ್ರಿ? ರಾಜಮನೆತನಗಳು. ಅವು 565 ಇರ್ತಾವ. ಇವು ಬ್ರಿಟಿಷರು ಹೋಗೋದು ಹೋಗಿರ್ತಾರೆ, ಸುಮ್ಮ ಹೋಗಂಗಿಲ್ರಿ ಇವ್ರು. ಈ ಪ್ರಿನ್ಸ್ಲಿ ಸ್ಟೇಟ್ಸ್ ನಮ್ಮ ಇಂಡಿಯಾದ ಅಂಡರ್ ಕೊಟ್ಟು ಹೋಗೋ ಬಿಟ್ಟು ಏನ್ ಮಾಡ್ತಾರ, ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ರಾಜಮನೆತನದವರಿಗೆ ಆಫರ್ ಕೊಡ್ತಾರೆ. ಏನಂದ್ರೆ ಒಂದು ನೀವು ಇಂಡಿಯಾಕ್ಕೆ ಸೇರ್ಬೋದು, ಒಂದು ಪಾಕಿಸ್ತಾನಕ್ಕೆ ಸೇರ್ಬೋದು, ಇಲ್ಲಾಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಉಳಿಬೋದು ಅಂತ ಹೇಳ್ಬಿಡ್ತಾರೆ ಇವ್ರು. ಯಾರು ಬ್ರಿಟಿಷ್. ಇವ್ರು ಮತ್ತೆ ಸುಮ್ ಕುಂದಿರ್ತಾರೆ ಯಾರು ರಾಜಮನೆತನ ಇದ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಎಷ್ಟೋ ಜನ ಇಂಡಿಪೆಂಡೆಂಟ್ ಆಕ್ಕಿವ್ ನಾವು ಅಂತ ಹೇಳ್ತಾರೆ. ಅದ್ರೊಳಗ ಒಂದು ಬರುದು ಯಾವ್ದು ಅಂತಂದ್ರ ಕಾಶ್ಮೀರ್. ಕಾಶ್ಮೀರ್ ಇಲ್ಲಿ ಇರ್ತತಿ. ಇಲ್ಲಿ ರಾಜ ಯಾರು ಇರ್ತಾರ ಗೊತ್ತೇನ್ರಿ? ಹರಿಸಿಂಗ್ ಅಂತ ಇರ್ತಾನ್ರಿ ರಾಜ. ಇವ ಏನಂದ್ರ ಇವ ಹಿಂದೂ ರೂಲರ್ ಇವ. ರಾಜ ಹರಿಸಿಂಗ ಹಿಂದೂ ರೂಲರ್. ಅದ್ರಲ್ಲಿ ಏನು ಕಾಶ್ಮೀರದಾಗ ಮುಸ್ಲಿಂ ಮೆಜಾರಿಟಿ ಪಾಪ್ಯುಲೇಷನ್ ಇರುತ್ತೆ. ಆದ್ರೆ ಈ ಪಾಪ್ಯುಲೇಷನ್ ಪಾಕಿಸ್ತಾನಕ್ಕೆ ಸೇರ್ಬೇಕಂತ ಮಾಡಿರ್ತಾರೆ. ಇವೇನ್ ಮಾಡಿರ್ತಾನ, ಇಂಡಿಪೆಂಡೆಂಟ್ ಆಗಿರೋನು ನಾನು ಅಂತ ಅನ್ಕೊಂಡಿರ್ತಾರ. ಹಾ, ಇಲ್ಲಿ ಮಟ ಅರ್ಥ ಆಗತ್ತಂದ್ರೆ ಈ ನೆಕ್ಸ್ಟ್ ಏನಾಗುತ್ತಂದ್ರ ಇವ್ ನಡ್ಬರ್ಕ್ ಹೆಂಗ್ರಿ ಇದೆ ಈಗ ಇಲ್ಲಿ ಇಂಡಿಯಾ, ಇಲ್ಲಿ ನಡ್ಬರ್ಕ್ ಈಚೆ ಕಡೆ ಪಾಕಿಸ್ತಾನ, ನಡ್ಬರ್ಕ್ ಹೆಂಗ ಇದ ಒಂದು ಸಪರೇಟ್ ಕಂಟ್ರಿ ಆಗುತ್ತೆ ಅಂತ ಹೇಳಿ ನಮ್ಮ ಇಂಡಿಯಾದವರು ಈ ಕಾಶ್ಮೀರ ತಗೋಬೇಕಂತ ಕುದ್ದಾಡ್ತಿರ್ತಾರ, ಪಾಕಿಸ್ತಾನದವರು ಈ ಕಾಶ್ಮೀರ ತಗೋಬೇಕಂತ ಕುದ್ದಾಡ್ತಿರ್ತಾರ. ಅದೇ ಟೈಮ್ದಾಗ ಈ ಪಾಕಿಸ್ತಾನ ಸುಮ್ ಕುಂದ್ರಲ್ರಿ. ಏನ್ ಮಾಡ್ತಾರ, ಇಲ್ಲೇನ್ ಟ್ರೈಬಲ್ ಗ್ರೂಪ್ ಇರ್ತಾವಲ್ರಿ, ಇವು ಟ್ರೈಬಲ್ ಗ್ರೂಪ್ ಗಳಿಗೆ ಪಾಕಿಸ್ತಾನ ಆರ್ಮಿ ಸಪೋರ್ಟ್ ಮಾಡಿ ಈ ಕಾಶ್ಮೀರ ಮೇಲೆ ಅಟ್ಯಾಕ್ ಮಾಡಕ್ ಹಚ್ಬಿಡ್ತಾರೆ. ಅವಾಗ ಇವನಿಗೆ ಹರಿಸಿಂಗ್ ಗೊತ್ತಾಗತ್ರಿ, ನನ್ನ ಕಡೆ ಆರ್ಮಿನೇ ಇಲ್ಲ, ಇದನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಾವು ಕಾಶ್ಮೀರನ ಅಂತ ಹೇಳಿ ಅವ ಓಡ್ಕೋತ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಕಡೆ ಬರ್ತಾನ್ರಿ. ಮಲಕ್ರ ಮತ್ತೆ ಪಾಕಿಸ್ತಾನದವರು ಹಕ್ಕಿ ಹೊಡ್ಯಾಕತ್ತಾರಿ, ಮತ್ತೆ ಏನ್ ಮಾಡ್ಲಿ ನಾನು ಅಂತ ಕೇಳ್ತಾನ್ರಿ. ಸ್ವಲ್ಪ ಹೆಲ್ಪ್ ಮಾಡ್ರಲ್ಲ ಅಂತ ಹೇಳ್ತಾನ್ರಿ. ಸರ್ದಾರ್ ಪಟೇಲ್ ಇದ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಏನ್ ಮಾಡ್ತಾರ, ಹೌದಪ್ಪ ನೀ ನಮ್ಮ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂದಲ್ಲ, ಮತ್ತೆ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂದ್ರೆ ನಿಂದ ದೇಶ ನೀ ಕಾಪಾಡ್ಕೋಬೇಕು. ನೀ ಏನ್ರ ಅಕಸ್ಮಾತ್ ನಮ್ಗ ಇಂಡಿಯಾದಕ್ಕೆ ಸೇರಿದ್ದೆ ಅಂದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತಿದ್ದೆವು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರ ಅಂದ್ರೆ ಸರ್ದಾರ್ ಪಟೇಲ್ರ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತ ಇರ್ತದೆ ಇದು. ಇದನ್ನ ಹರಿಸಿಂಗನ್ ಕಡೆ ಸೈನ್ ಮಾಡಿಸುತ್ತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂದ್ರೆ ಇದು ನಥಿಂಗ್ ಬಟ್ ಏನಂದ್ರೆ ಈ ಸಹಿ ಹಾಕೋದ್ರಿ, ನಾವು ಇಂಡಿಯಾಕ್ಕೆ ಸೇರಿದೆವು, ಕಾಶ್ಮೀರನ ಇಂಡಿಯಾಕ್ಕೆ ಸೇರಿಸಿದ್ಯಾ ಅಂತ ಹೇಳಿದಂಗ್ರಿ. ಅವಾಗ ಇವ ಹರಿಸಿಂಗ್ ಸುಮಂಗ ಸೈ ಮಾಡಲ್ರಿ ಅವ. ಇವೇನ್ ಕೇಳ್ತಾನ, ಮತ್ತೆ ಮಲಕ್ರ ನಾವು ನಿಮ್ ಜೊತೆ ಸೇರಕತ್ತೀವಿ ಇಂಡಿಯಾಕ್ಕೆ, ಮತ್ತೇನು ಆಫರ್ ಇಲ್ಲನ್ರಿ ಅಂತ ಕೇಳ್ತಾನ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ ಹೆಂಗಂದ್ರು ಬಂದನ, ಏನಾರ ಒಂದು ಆಫರ್ ಕೊಡು ಅಂತ ಹೇಳಿ ಆರ್ಟಿಕಲ್ 370 ಕೊಡ್ತಾರೆ. ಇದು ಆಫರ್ ಅಂದ್ರೆ ಏನು, ಇವ್ರಿಗೆ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇವ್ರಿಗೆ ಸ್ವಲ್ಪ ಸ್ಪೆಷಲ್ ಪ್ರೊಟೆಕ್ಷನ್, ಬೇರೆ ರಾಜ್ಯಗಳ ಟ್ರೀಟ್ ಮಾಡಲ್ರಿ, ಸ್ವಲ್ಪ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡೋದು, ಹಿಂಗ್ ಮಾಡಕ್ ಆರ್ಟಿಕಲ್ 370 ನಮ್ಮ ಸಂವಿಧಾನದಾಗ ಸೇರಿಸ್ತಾರೆ. ಇದನ್ನ ನೀವು ರೀಸೆಂಟ್ ಆಗಿ ನೋಡಿರ್ತೀರಿ, ಮೋದಿಜಿ ಅವರು ಮತ್ತೆ ಇದನ್ನ ಆರ್ಟಿಕಲ್ 370 ತೆಗೆದೋಗಿದ್ರು ಕಾಶ್ಮೀರದಾಗ ಅಂತ ಓದಿರ್ತೀರಿ. ಈ ಕೊಟ್ಟಿದ್ ನೋಡ್ರಿ, ಈ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಇವರಿಗೆ ಹರಿಸಿಂಗ್ ಇಂಡಿಯಾಕ್ಕೆ ಸೇರಿಸ್ಕೊಳಕ ಇವ್ನಿಗೆ ಆಫರ್ ಕೊಟ್ಟಿದ್ರಿ 370. ಇಲ್ಲಿ ಏನಾಗಿರ್ತೈತಿ, ಇಲ್ಲಿ ಮಟ ಬನ್ರಿ ಏನಾಗಿರ್ತೈತಿ, ಪಾಕಿಸ್ತಾನದವ್ರು ಅಟ್ಯಾಕ್ ಮಾಡಿರ್ತಾರ. ಅವಾಗ ಏನ್ ಮಾಡ್ತಾರ, ಇವ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಹಿಂಗ್ ಸೈನ್ ಮಾಡಿದ ಕೂಡಲೇ ಸರ್ದಾರ್ ಪಟೇಲ್ರ ಇಂಡಿಯನ್ ಆರ್ಮಿನ ಕಳಿಸ್ಬಿಡ್ತಾರೆ.